ಕೆಲವು ಕುಟುಂಬಗಳು ವಿಪರೀತವಾಗಿ ಪರದಾಡ್ತಾ ಇರ್ತವೆ. ಒಂದೇ ದುಡಿಮೆಯಿಂದ ಸಾಕಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ದುಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಅಂಥದ್ದೇ ಒಬ್ಬ ವ್ಯಕ್ತಿ ಆಟೋವನ್ನು ಓಡಿಸ್ತಾ ಇದ್ದ. ಆದರೆ BMRCLನ ಎಡವಟ್ಟುಗಳಿಂದಾಗಿ ಮತ್ತೊಂದು ಸಾವಾಗಿದೆ. BMRCLನ ಎಡವಟ್ಟಿನಿಂದನೇ ಇದು, ಯಾವ ಅನುಮಾನನೂ ಬೇಡ. ಪಾಪ ಕುಟುಂಬದಲ್ಲಿ ಹೆಂಡತಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ. ಏಕ ವ್ಯಕ್ತಿ ದುಡಿತಾ ಇದ್ದಿದ್ದು, ಕಷ್ಟಪಟ್ಟು ದುಡಿದು ಹೆಂಗಾದರೂ ಜೀವನ ಸಾಗಿಸಬೇಕು, ಅವಳ ಆರೋಗ್ಯವನ್ನು ಸರಿಪಡಿಸಬೇಕು ಅಂತ ಎಲ್ಲ ಇದ್ರು. ಆದರೆ ಈಗ ಆ ಆಧಾರ ಸ್ತಂಭವನ್ನೇ BMRCL ಕಿತ್ಕೊಳ್ಳೋದಾಯ್ತಲ್ಲ. ಬೇರೆದಕ್ಕೆಲ್ಲ ಉದ್ದುದ್ದವಾಗಿ ಮಾತನಾಡ್ತೀರಾ. ಈಗ ಕುಟುಂಬಕ್ಕೆ ಹೇಗೆ ನೆರವಿಗೆ ಬರ್ತೀರಾ ನೀವು? ಅವನ್ನೇನೋ ಲಾರಿ ಚಾಲಕನನ್ನು ಹಿಡ್ಕೊಂಡ್ರು, ಬಂಧಿಸಿದ್ರು, ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರು, ಕೇಸ್ ಆಯಿತು, ಎಲ್ಲವಾಯಿತು. ಮುಂದೇನು ಪಾಪ ಆ ಕುಟುಂಬದ ಕಥೆ ಏನು? ಸ್ಟೋರಿ ನೋಡಿ. ನಮ್ಮ ಮೆಟ್ರೋ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವ ಬಲಿ. ಮೆಟ್ರೋ ವಯಾಡಕ್ಟ್ ಉರುಳಿ ಆಟೋ ಚಾಲಕ ಸಾವು. ತುಂಡಾದ ಲಾರಿ, ಆಟೋ ಅಪ್ಪಚ್ಚಿ, ಚಾಲಕ ಬಂಧನ. BMRCL ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನಲ್ಲಿ ಮತ್ತೊಂದು ಅಮಾಯಕ ಜೀವ ಬಲಿಯಾಗಿದೆ. ಮೆಟ್ರೋ ಪಿಲ್ಲರ್ಗೆ ಅಳವಡಿಸುವ ವಯೋಡಕ್ಟ್ ಆಟೋ ಮೇಲೆ ಉರುಳಿ ಬಿದ್ದು ಆಟೋ ಚಾಲಕ ದಾರುಣವಾಗಿ ಮೃತಪಟ್ಟಿರುವ ಘಟನೆ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ನಡೆದಿದೆ. ನಮ್ಮ ಮೆಟ್ರೋ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂದಹಾಗೆ ನಿನ್ನೆ ರಾತ್ರಿ ಸುಮಾರು 12:30ಕ್ಕೆ ಮೆಟ್ರೋ ತಡೆಗೋಡೆ ನಿರ್ಮಾಣಕ್ಕಾಗಿ ಬೃಹತ್ ಗಾತ್ರದ ವಯೋಡಕ್ಟ್ ಕೊಂಡೊಯ್ಯಲಾಗ್ತಾ ಇತ್ತು. ಏರ್ಪೋರ್ಟ್ ಮಾರ್ಗದ ಮೆಟ್ರೋ ಕಾಮಗಾರಿಗಾಗಿ 18 ಚಕ್ರದ ದೊಡ್ಡ ಲಾರಿಯಲ್ಲಿ ವಯೋಡಕ್ಟ್ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಕೋಗಿಲು ಕ್ರಾಸ್ನಲ್ಲಿ ತಿರುವು ತೆಗೆದುಕೊಳ್ಳೋ ವೇಳೆ ಲಾರಿ 2 ತುಂಡಾಗಿದೆ. ಪರಿಣಾಮ ವಯೋಡಕ್ಟ್ ನೆಲಕ್ಕುರುಳಿದೆ. ಈ ವೇಳೆ ಬಾಡಿಗೆಗೆ ಅಂತ ನಿಲ್ಲಿಸಿಕೊಂಡಿದ್ದ ಆಟೋ ಮೇಲೆ ಭಾರೀ ಗಾತ್ರದ ವಯೋಡಕ್ಟ್ ಪಿಲ್ಲರ್ ಬಿದ್ದಿದೆ. ಪರಿಣಾಮ ಆಟೋ ಸಂಪೂರ್ಣ ಜಖಮಾಗಿದ್ದು, ಶಿಡ್ಲಘಟ್ಟ ಮೂಲದ ಆಟೋ ಚಾಲಕ ಖಾಸಿಂ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಘಟನೆ ಬೆನ್ನಲ್ಲೇ ಲಾರಿ ಚಾಲಕನನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೆಟ್ರೋ ಸ್ಟೇಷನ್ಗಳಲ್ಲಿ ಬಳಸುವಂಥ ವೈಡಿಕ್ ಪಿಲ್ಲರ್ ಏನಿದೆ ಅದು ಬಿದ್ದ ಪರಿಣಾಮವಾಗಿ ಆಟೋ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ಘಟನೆ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ನಿನ್ನೆ ತಡರಾತ್ರಿ ನಡೆದಿರುವಂಥದ್ದು. ನಾನು ಆ ಜಾಗದಲ್ಲೂ ಕೂಡ ಇದ್ದೀನಿ. ಈ ಪಿಲ್ಲರ್ ನೀವು ನೋಡ್ತಾ ಇರ್ಬೋದು. ಇಷ್ಟು ದೊಡ್ಡ ಮಟ್ಟದ ಪಿಲ್ಲರ್, ಸುಮಾರು 100 ಅಡಿಯಷ್ಟು ಉದ್ದದ ಈ ಪಿಲ್ಲರ್ನ ನಿನ್ನೆ ರಾತ್ರಿ ಹೊತ್ತಿಗೆ ಸುಮಾರು 12:30 ಹೊತ್ತಿಗೆ ತನ್ನ ಲಾರಿಯಲ್ಲಿ ಇದನ್ನು ಈ ಭಾಗದಲ್ಲಿರುವಂಥ ಕೋಗಿಲು ಕ್ರಾಸ್ನ ಬಲಭಾಗದಲ್ಲಿರುವಂಥ ಮೆಟ್ರೋ ಸ್ಟೇಷನ್ ಹತ್ರ ರವಾನೆ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಯಲಂಕ ಒಳಗಡೆಯಿಂದ ಈ ಕಡೆ ಏನು ಬಸ್ ಬರ್ತಾ ಇದೆ ನಿಮಗೆ, ಆ ಕಡೆಯಿಂದ ಯೂಟರ್ನ್ ತೆಗೆದುಕೊಂಡು ಆ ಕಡೆ ಹೋಗಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಈ ಬಲಭಾಗದಲ್ಲಿ ಈ ಜಾಗದಲ್ಲಿ ಆಟೋ ಚಾಲಕ ಕಾಸಿಂ ಅನ್ನೋ ವ್ಯಕ್ತಿ ಆಟೋ ನಿಲ್ಸ್ಕೊಂಡಿರ್ತಾನೆ. ಯಾವಾಗ ಈ ಪಿಲ್ಲರು ಯೂಟರ್ನ್ ತಗೋಬೇಕಾಗುತ್ತೆ, ಯೂಟರ್ನ್ ತಗೊಂಡಂಥ ವೇಳೆಯಲ್ಲಿ ಆ ಲಾರಿಯ ಚಾರ್ಸಿ ಕಟ್ಟಾಗಿ ಸಂಪೂರ್ಣವಾಗಿ ಈ ಪಿಲ್ಲರ್ ಏನಿದೆ ಇದು ಆಟೋ ಮೇಲೆ ಬಿದ್ದಿರುವಂಥದ್ದು. ಬಿದ್ದ ಪರಿಣಾಮವಾಗಿ ಆಟೋ ಚಾಲಕ ಕಾಸಿಂ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಂತರದಲ್ಲಿ ಸ್ಥಳಕ್ಕೆ ಯಲಹಂಕ ಸಂಚಾರಿ ಪೊಲೀಸರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿರುವಂಥದ್ದು ನೀವು ಈ ಪಿಲ್ಲರ್ನು ಕೂಡ ನೋಡ್ಬೋದು. ಓಲೋ ಬಸ್ ಬಂತು ಅಂತ ಏನು ಮಾಡಿದ್ರು, ಕಟ್ಟು ಹೊಡಿತಾ ಇದ್ರು. ಕಟ್ಟು ಹೊಡೆಯಾಗಿ ಹಿಂದೆ ಮುಂದೆ ಯಾರು ಸೆಕ್ಯೂರಿಟಿಗಳೇ ಇಲ್ಲ. ಅವನೇನು ಮಾಡ್ದ, ಬ್ರೇಕ್ ಹೊಡೆದಿದ ತಕ್ಷಣ ಏನು ಮಾಡಿದ್ರು, ಇದಕ್ಕೆ ಕಂಟ್ರೋಲ್ ಮಾಡೋರು ಒಬ್ರು ಇರ್ತಾರೆ. ಡ್ರೈವರ್ ಬಿಟ್ಟು ಹಿಂದೆ ಕಡೆ ಇಂಜಿನ್ ಕಂಟ್ರೋಲ್ ಮಾಡೋರು ಒಬ್ರು ಇರ್ತಾರೆ. ಅವನು ಬಿಟ್ಟು ಹಿಂದೆ ಸೆಕ್ಯೂರಿಟಿ ಯಾರು ಇಲ್ಲ. ಮುಂದೆ ಸೇಫ್ಟಿ ಗಾಡಿನೂ ಇಲ್ಲ, ಹಿಂದೆ ಸೇಫ್ಟಿ ಗಾಡಿನೂ ಇಲ್ಲ. ಆಯಿತಾ, ಅವ್ನು ಬ್ರೇಕ್ ಹೊಡೆದ ಏನು ಮಾಡಿದ್ರು, ಅವ್ರು ಹಾಕಿರೋ ಚೈನ್ಗಳೇನು ಹೊಡೆದು ಕಟ್ಟಾಗಿದ್ದು ಗಾಡಿ ಬಿತ್ತು. ಅದೊಂದು ಸಮಸ್ಯೆ ಆಯ್ತಾ. ತಿಂಗಳ ಹಿಂದಷ್ಟೇ ಆಟೋ ಖರೀದಿಸಿದ ಖಾಸಿಂ EMI ಕಟ್ಟಲು ಹಗಲು ರಾತ್ರಿ ದುಡಿತಾ ಇದ್ದ ದುರ್ದೈವಿ. ಪತ್ನಿಗೆ ಹೃದಯ ಸಂಬಂಧಿ ಕಾಯಿಲೆ, ಮಕ್ಕಳ ಗೋಳಾಟ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಮೂಲದ ಮೃತ ಆಟೋ ಚಾಲಕ ಖಾಸಿಂ ಕೆಲ ದಿನಗಳಿಂದ ಹೆಗಡೆ ನಗರದಲ್ಲಿ ವಾಸ ಇದ್ರು. 3 ಮಕ್ಕಳು. ಪತ್ನಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತಂತೆ. ಏನಾದರೂ ಮಾಡಿ ದುಡಿಬೇಕು ಅಂತ ಆಸೆ ಪಟ್ಟು ಕಳೆದ 1 ತಿಂಗಳ ಹಿಂದಷ್ಟೇ ಹೊಸದೊಂದು ಆಟೋ ತಗೊಂಡಿದ್ದ. ನಿನ್ನೆ ಕೂಡ ಹಗಲು ಆಟೋ ಓಡಿಸಿ ರಾತ್ರಿ ಕೂಡ ಆಟೋ ಓಡಿಸೋಕೆ ಬಂದಿದ್ರಂತೆ. ಈ ವೇಳೆ ತನ್ನದಲ್ಲದ ತಪ್ಪಿಗೆ ಜೀವ ಕಳ್ಕೊಂಡಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಫೋನ್ ಬಂದಿದ್ದು ಪೊಲೀಸವರಿಂದ, ಹಿಂಗಾಗೈತೆ, ಏನೂ ಹೇಳಿಲ್ಲ ನಾವು ಬರೋವರೆಗೂ. ಇಲ್ಲಿ ಬಂದಾದ್ಮೇಲೆ ಹೇಳ್ತಾವ್ರು ಅವರು, ಹಿಂಗಾಗೈತೆ ಬೇಗ ಬರ್ರಿ ಅಂತ. ನಾವು ಎಲ್ಲರೂ ಫ್ಯಾಮಿಲಿ ಜೊತೆಲಿ ಮನೇಲಿ ಇದ್ವಿ. ಬೆಳಗ್ಗೆ ಹಂಗೆ 11 ಗಂಟೆಗೆ ಫೋನ್ ಮಾಡಿರೋದು. 11 ಗಂಟೆಗೆ ಫೋನ್ ಮಾಡಿಬಿಟ್ಟು ಮಾತಾಡ್ಕೊಂಡಿರೋದು. ಆಮೇಲೆ ಒಂದು 10 ನಿಮಿಷಕ್ಕಿಲ್ಲ ಅಂದರೆ ಹೆಂಗಾಗುತ್ತೆ ಸರ್? ಹಂಗೆ ನಾಳೆ ಬರ್ತೀನಿ ನಾನು ಅಂತ ಹೇಳಿದ್ದ. ನಾಳೆ ಬರ್ತೀನಿ, ಊರಿಗೆ ಬರ್ತೀನಿ ಅಂತ ಹೇಳಿದ್ದ. ಇವಾಗ ಬೆಳಗ್ಗೆ ನೋಡಿದ್ರೆ ಹಿಂಗಾಗೋ ಆಯ್ತು ಸರ್. ಅವ್ರು ಕಂಟ್ರಾಕ್ಟರ್ ಏನು ಮಾಡ್ತಾರೆ ಸರ್? ಅವರು ಸ್ವಲ್ಪ ಸೇಫ್ಟಿ ಕಟ್ಕೊಂಡು ಮಾಡೋಕ್ಕಾಗಲ್ಲ. ಅವ್ರು ಏನು ಜೀವ ಹೋಗೋದಲ್ಲ, ಜೀವ ಕೊಡೋಕ್ಕಾಗುತ್ತೆ ಸರ್? ಸೇಫ್ಟಿ ಕಟ್ಕೊಂಡು ಮಾಡಿದ್ರೆ ಏನೋ ಒಂದು ಆಗಿರೋದು. ಘಟನೆಗೆ BMRCL ವಿಷಾದ, ಮೃತನ ಕುಟುಂಬಕ್ಕೆ ಪರಿಹಾರದ ಭರವಸೆ. ಈ ದುರ್ಘಟನೆಗೆ BMRCL ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಿದೆ.
ಈ ರೀತಿಯಾದ ದೊಡ್ಡ ಮೆಟೀರಿಯಲ್ಸ್ ಸಾಗಾಟ ಮಾಡೋ ಟೈಮ್ನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ಆದರೆ ಅದ್ಯಾವುದೂ ಅಲ್ಲಿರಲಿಲ್ಲ. ಸೆಕ್ಯೂರಿಟಿ ನೋಡ್ಕೊಂಡಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಮೃತನ ಕುಟುಂಬಸ್ಥರು ನೋವು ಹೊರಹಾಕಿದ್ದಾರೆ. ಇನ್ನು ಈ ಘಟನೆಗೆ ನಮ್ಮ ಮೆಟ್ರೋ ವಿಷಾದ ವ್ಯಕ್ತಪಡಿಸಿದೆ. ಪ್ರೋಟೋಕಾಲ್ ಪ್ರಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. 6:00 ನಮಗೆ ಕಾಲ್ ಬಂದಿದ್ದು, ಈ ಥರ ಅವ್ರ ವೈಫ್ನೇ ಫೋನ್ ಮಾಡಿದ್ದು, ಈ ಥರ ಆಗೈತೆ ಬಾಪ, ನೀನು ಸ್ವಲ್ಪ ನಂಬರ್ ಕಳಿಸ್ತೀನಿ ನಿಮಗೆ, ಪೊಲೀಸ್ಗೆ ಮಾತಾಡೋಣ ಅಂತ. ನನಗೆ ಅದು ವಿಚಾರ ಸರಿಯಾಗಿ ಗೊತ್ತಿದ್ದಿಲ್ಲ. ಆಮೇಲೆ ನಮ್ಮ ಊರಿಂದ ಫೋನ್ ಬಂತು, ಈ ಥರ ಡೆತ್ ಆಗಿದೆ ನಮಗೆ ಪೊಲೀಸ್ ಅವರು ಹೇಳಿದ್ರು ಅಂತ. ಆಮೇಲೆ ನಾವು ಇಲ್ಲಿ ಬಂದು ಕನ್ಫರ್ಮ್ ಮಾಡಿದ್ರೆ ಈ ಥರ ಆಗೈತೆ, ಡೆತ್ ಆಗಿದೆ, ರಾತ್ರಿನೇ ಆಗಿದೆ ಅಂತ ಪೊಲೀಸ್ ಅವರು ಹೇಳಿದ್ರು. ಒಟ್ನಲ್ಲಿ ನಗರದಾದ್ಯಂತ ಮೆಟ್ರೋ ಕಾಮಗಾರಿ ನಡೀತಾ ಇದ್ದು ಇಂಥ ದುರಂತದಿಂದ ಜನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಾಗಿದೆ. ಏನಾದರೂ BMRCL ಅಧಿಕಾರಿಗಳು ಎಚ್ಚೆತ್ಕೊಂಡು ಅಮಾಯಕ ಜೀವಗಳನ್ನ ಉಳಿಸಬೇಕಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.